ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಭೂ ಗ್ಯಾರಂಟಿಗೆ ಮುಗಿ ಬೀಳ್ತಾ ಇದ್ದಾರೆ ಬೆಂಗಳೂರಿನ ಜನ. ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನದಲ್ಲಿ 2939 ಅರ್ಜಿಯನ್ನ ಸ್ವೀಕರಿಸಲಾಗಿದೆ. ಸೊ ಇದಕ್ಕೆ ಭರ್ಜರಿ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ. ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನದಲ್ಲಿ ಹೆಚ್ಚು ಕಡಿಮೆ 3000 ಅಂತ ಅನ್ಕೊಳ್ಳೋಣ. ಈಗಾಗಲೇ ಅರ್ಜಿ ಸ್ವೀಕಾರ ಆಗಿರೋದು. ಈ ಪೈಕಿ ಸ್ಥಳದಲ್ಲೇ 1242 ಅರ್ಜಿಗಳ ವಿಲೇವಾರಿ ಮಾಡಿದೆ GBA. ಮ್ಯೂಟೇಷನ್, ಹೊಸ ಇ ಖಾತಾ, B2A ಖಾತಾ ಮತ್ತು ದೂರುಗಳ ಅರ್ಜಿ ಸಲ್ಲಿಕೆಯಾಗಿದೆ. ಬಾಕಿ 1697 ಅರ್ಜಿಗಳನ್ನು ಕಾಲಮಿತಿಯೊಳಗಡೆ ವಿಲೇವಾರಿ ಮಾಡುವುದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಅರ್ಜಿ ವಿಲೇವಾರಿ ವಿಚಾರದಲ್ಲಿ ಕಮಾಲ್ ಮಾಡಿದೆ GBA. ಸೆಂಟ್ರಲ್ ಬ್ರೋಕರ್ಗಳು ಬೇಡ, ಡೈರೆಕ್ಟಾಗಿ GBAನೇ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನಡೀತಾ ಇರುವಂಥ ಕಾರ್ಯ ಇದು. ಜೊತೆಗೆ ಯಾರಿಗೂ ಕೂಡ ಇಲ್ಲಿ ಲಂಚ ಕೊಡುವಂಥ ಅವಶ್ಯಕತೆ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಈ 6ನೇ ಗ್ಯಾರಂಟಿಗೆ ಒಂಥರ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಂಗೆ ಆಗ್ತಾ ಇಲ್ವಾ? ಖಂಡಿತವಾಗ್ಲೂ ರಾಮ್, ಸ್ವತಃ DK ಶಿವಕುಮಾರ್, ಬೆಂಗಳೂರು ಉಸ್ತುವಾರಿ ವಹಿಸಿರುವಂತಹ DCM DK ಶಿವಕುಮಾರ್ ಕಳೆದ 3-4 ದಿನಗಳ ಹಿಂದೆ ಒಂದು ಘೋಷಣೆಯನ್ನ ಮಾಡಿದ್ರು. ನಾವೀಗ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಅದಕ್ಕೆ ಇಡೀ ರಾಜ್ಯಾದ್ಯಂತ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಬೆಂಗಳೂರಿನ ಜನರಿಗೆ ನಾವು 6ನೇ ಗ್ಯಾರಂಟಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಅದು ನನ್ನ ಹಕ್ಕು ನನ್ನ ಆಸ್ತಿ ಅನ್ನುವಂತಹ ಒಂದು ಯೋಜನೆ. ಅಂದ್ರೆ ಬಿ ಖಾತಾದಿಂದ ಎ ಖಾತಾಕ್ಕೆ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳಿತ್ತು. ಮಧ್ಯವರ್ತಿಗಳ ಹಾವಳಿನೂ ಕೂಡ ಇತ್ತು. ಆದ್ರೆ ದಾಖಲೆಗಳನ್ನ ಸಲ್ಲಿಸಿದ್ರು ಕೂಡ ಒಂದಷ್ಟು ಜನ ಅಧಿಕಾರಿಗಳು ಹಣದ ಆಸೆಗೆ ದಾಖಲೆಗಳು ಸರಿ ಇದ್ರೂ ಕೂಡ ಸರಿ ಇಲ್ಲ ಅನ್ನುವಂತ ಒಂದು ಕುಂಟು ನೆಪವನ್ನ ಹೇಳ್ತಾ ಇದ್ರು. ಸೊ ಇದಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆಯಿಂದ 1 ತಿಂಗಳ ಅಂದ್ರೆ 100 ದಿನಗಳ ಕಾಲ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿರುವಂತದ್ದು. ಸೊ ಅದಕ್ಕೆ ನಿನ್ನೆ ಮೊದಲನೇ ದಿನ 5 ಕಡೆಗಳಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಸೊ ಅದಕ್ಕೀಗ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. 70% ಅರ್ಜಿಗಳು ಸ್ಥಳದಲ್ಲೇ ವಿಲೇವಾರಿ ಆಗಿರುವಂತದ್ದು. ನಿಜವಾಗ್ಲೂ ಕೂಡ ಈ ರೀತಿಯಾದಂತಹ ಒಂದು ಅಭಿಯಾನ ಬೇಕಾಗಿತ್ತು ಅನ್ನುವಂತ ಒಂದು ಅಭಿಪ್ರಾಯ ಬೆಂಗಳೂರಿನ ಜನರು ಹೇಳ್ತಾ ಇರುವಂತದ್ದು. ಕೇವಲ ಶನಿವಾರ ಮಾತ್ರ ಅಲ್ಲ, ನಿನ್ನೆ ಮಾತ್ರ ಅಲ್ಲ, ಇನ್ನು 100 ದಿನಗಳ ಕಾಲ ಯಾವ ವಾರ ಶನಿವಾರ ಬರುತ್ತೆ ಎಲ್ಲಾ ದಿನನೂ ಕೂಡ ಈ ಒಂದು ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ದಿನದಲ್ಲಿ ನೀವು ಸಮರ್ಪಕವಾದಂತಹ ದಾಖಲೆಗಳನ್ನ ಸಲ್ಲಿಸಿದ್ದೇ ಆದಲ್ಲಿ ದಂಡದ ಶುಲ್ಕ 5% ಏನಿತ್ತು, ಗೈಡೆನ್ಸ್ ವ್ಯಾಲ್ಯೂನ ಪ್ರಕಾರ 5% ದಂಡ ಕಟ್ಟಬೇಕಾಗಿತ್ತು. ಸೊ ಅದರಲ್ಲಿ ನಾವು 3% ಅನ್ನ ಕಡಿಮೆ ಮಾಡಿ 2%ಗೆ ದಂಡವನ್ನ ಕಟ್ಟಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನುವಂತ ಒಂದು ಕರೆಯನ್ನ ಕೊಟ್ಟಿದ್ರು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಇನ್ನೂ ಕೂಡ 10 ರಿಂದ 15 ಶನಿವಾರಗಳು ಬರುತ್ತೆ. ಸೊ ಆ ಒಂದು ದಿನಗಳಲ್ಲೂ ಕೂಡ ಇನ್ನಷ್ಟು ಬೆಂಗಳೂರು ಜನರಿಂದ ರೆಸ್ಪಾನ್ಸ್ ಸಿಗುವಂತ ಸಾಧ್ಯತೆಗಳಿದಾವೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.